ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ಇವತ್ತು ನಾನು ಬೆಳಗ್ಗೆ ಟಿಫಿನ್ಗೂ ಆಗ್ಬೋದು, ಹಾಗೆ ಸಂಜೆ ಸ್ನ್ಯಾಕ್ಸ್ಗೂ ನಾವು ಇದನ್ನು ಮಾಡ್ಕೋಬೋದು. ಸಂಜೆ ಟೀ ಜೊತೆಗಂತೂ ಇನ್ನೂ ಸೂಪರಾಗಿರ್ತೈತಿ. ಬನ್ನಿ, ನಾನು ರುಚಿಕರವಾದಂಥ ಹಾಗೆ ಕ್ರಿಸ್ಪಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ನಾನಿಲ್ಲಿ ತೋರಿಸ್ಕೊಡ್ತಿದ್ದೀನಿ. ಹೇಗೆ ಮಾಡಿದೆ ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳಂದು ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬರೀ ನಾನು ಇಲ್ಲಿಗೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳಂದು ತೋರಿಸ್ತೀನಿ. ಇದಕ್ಕೆ ನಾನು ಈ ಮೀಡಿಯಮ್ ಸೈಜ್ ಅವಲಕ್ಕಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಪೂರ್ತಿಯಾಗಿ ಮೀಡಿಯಮ್ ಸೈಜ್, ಒಂದು ಸ್ವಲ್ಪ ದಪ್ಪ ಬರ್ತಾವಲ್ಲ ಅಂಥವು, ತೀರ ದಪ್ಪನೂ ಇರೋಂಗಿಲ್ಲ. ಮೀಡಿಯಮ್ ಸೈಜ್ ಅವಲಕ್ಕಿ ಅಂದ್ರೆ ಕೊಡ್ತಾರೆ, ಆ ರೀತಿ ಮೀಡಿಯಮ್ ಸೈಜ್ ಅವಲಕ್ಕಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಆಮೇಲೆ ತೀರ ತೆಳು ಈ ಪೇಪರ್ ಅವಲಕ್ಕಿ ಅಂತಾರಲ್ಲ, ಅದನ್ನು ತೊಗೊಂಡ್ರೆ ಚೆನ್ನಾಗಿರೋಂಗಿಲ್ಲ. ಇಲ್ಲಿ ನೋಡ್ರಿ, ನಾನು ಈ ಸ್ಪೂನಿಂದ 2 ಸ್ಪೂನ್ ಆಗೋಷ್ಟು ನಾನು ಸಮನಾಗಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ನಾನಿಲ್ಲಿ ಹೆಚ್ಚಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ದೊಡ್ಡದಾಗಿತ್ತು, ಹಾಗಾಗಿ ನಾನು ಒಂದೇ ತೊಗೊಂಡಿದ್ದೀನಿ. ಚಿಕ್ಕದಾಗಿದ್ದರೆ 2 ಈರುಳ್ಳಿನ ನಿಮ್ಮಲ್ಲಿ ತೊಗೋಬೋದು. ಹಾಗೆ ನಾನು ಒಂದು ಆಲೂಗಡ್ಡೆನ, ಇದು ಬೇಯಿಸಿರೋದಲ್ಲ, ಹಸಿ ಆಲೂಗಡ್ಡೆನ ನಾನಿಲ್ಲಿ ಸಿಪ್ಪೆ ತೆಗೆದು ಅದನ್ನು ತುರಿದು ಇಟ್ಕೊತೀನಿ. ಅಂದ್ರೆ ಈ ತುರಿಯೋ ಮಣೆಯಲ್ಲಿ ತುರಿಬೇಕು ಫ್ರೆಂಡ್ಸ್. ಈಗ ನಾವು ಶುಂಠಿ ಬೆಳ್ಳುಳ್ಳಿ ತುರಿಯೋದಕ್ಕೆ ಬೇರೆ ಇರುತ್ತಲ್ಲ, ಅದರಲ್ಲಿ ತುರಿದ್ರೆ ಇದು ಈ ರೀತಿ ಎಸಳೆಸಳಾಗಿ ಬರೋದಿಲ್ಲ. ಹಾಗಾಗಿ ನಾನು ತುರಿಯೋ ಮಣೆಯಲ್ಲಿ ತುರಿದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅಂದ್ರೆ ಆಲೂಗಡ್ಡೆ ಕಪ್ಪಾಗ್ತಾವಲ್ಲ, ಅದಕ್ಕೋಸ್ಕರ ನೀರು ಹಾಕಿ ಚೂರು ಉಪ್ಪು ಹಾಕಿ ಇಟ್ಕೊಂಡಿದ್ದೇನೆ. ಅದೇ ರೀತಿ ನಾವು ಈರುಳ್ಳಿನ ಉದ್ದುದ್ದಕ್ಕೆ ಸ್ಲೈಸು ಸಣ್ಣ ಸಣ್ಣದಾಗಿ ತೆಳ್ಳಗೆ ಉದ್ದಕ್ಕೆ ನಾನು ಈರುಳ್ಳಿನ ಇಲ್ಲಿ ಹೆಚ್ಚಿಟ್ಕೊತೀನಿ. ಅಂದರೆ ಆಲೂಗಡ್ಡೆ ಜೊತೆಗೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ, ಅದಕ್ಕೋಸ್ಕರ ಚೆನ್ನಾಗಿ ಉದ್ದಕ್ಕೆ ನಾವು ಈರುಳ್ಳಿ ಹಂಚ್ಕೋಬೇಕು. ಭಾಳನೇ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಸ್ನ್ಯಾಕ್ಸ್ ಮಾತ್ರ ನಾನು ಹೊಸ ರೆಸಿಪಿ, ಇದೊಂದು ಸರ್ತಿ ಟ್ರೈ ಮಾಡಿ ನೋಡ್ರಿ ನೀವು ಮನ್ಯಾಗ. ನೋಡ್ರಿ, ನಾನಿಂದ ಈಗ ಈರುಳ್ಳಿನ ಹೆಚ್ಚಿದ್ನಲ್ಲ ಚೆನ್ನಾಗಿ ಇದನ್ನು ನಾನು ಕೈಯಲ್ಲಿ ಅದನ್ನ ಕೈಯಲ್ಲಿ ಚೆನ್ನಾಗಿ ಕಿವುಚಿದ್ರೆ ಏನು ಮಾಡ್ಬೇಕು, ಕಿವುಚಿದ್ರೆ ಅದು ಪೂರ್ತಿ ಎಸಳಾಗಿ ಬರುತ್ತಲ್ಲ, ಆವಾಗ ನಮಗೆ ಆಲೂಗಡ್ಡೆನೂ ಉದ್ದುದ್ದಕ್ಕೆ ಇರುತ್ತೆ, ಈರುಳ್ಳಿನೂ ಈ ರೀತಿ ಉದ್ದುದ್ದಕ್ಕೆ ನಾವು ನೋಡ್ರಿ ಕೈಯಲ್ಲಿ ಕಿವುಚಿದ್ರೆ ಈ ರೀತಿ ಆಗುತ್ತೆ. ಈ ಕಡೆ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಚೂರು ಬಾಣಲೆ ಬೆಚ್ಚಗಾಗಲಿ, ಆವಾಗ ನಾನು ಈ ಮೀಡಿಯಮ್ ಸೈಜು ಅವಲಕ್ಕಿನ ಇದಕ್ಕೆ ಹಾಕಿ, ಅಂದರೆ ಕೇರ್ಕೋಬೋದು ನೀವು, ಇಲ್ಲಾಂದ್ರೆ ಒಂದು ಜಲ್ಡಿಲಿ ಒಂದು ಸ್ವಲ್ಪ ಸಾಣಿಸ್ಕೊಂಡದ್ರೊಳಗೆ ಹಿಟ್ಟಿನ ಪೌಡ್ರ್ ಇರುತ್ತಲ್ಲ, ಅದೆಲ್ಲ ಉದುರಿ ಹೋಗುತ್ತೆ. ಆ ರೀತಿ ಆದಮೇಲೆ ನಾನು ಈ ಅವಲಕ್ಕಿನ ಇದಕ್ಕೆ ಹಾಕಿ ಸ್ವಲ್ಪ ಕೈಯಲ್ಲಿ ಮುಟ್ಟೋ ರೀತಿ ಬೆಚ್ಚಗಾದರೆ ಸಾಕು. ಆ ರೀತಿ ಬೆಚ್ಚಗಾದ ನಂತರ ಅವಲಕ್ಕಿ ನಾನಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಕಡಲೆ ಹಿಟ್ಟು ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಕಡಲೆ ಹಿಟ್ಟು ಹೊತ್ತಿ ಬಿಡ್ತೈತೆ, ಅದಕ್ಕೋಸ್ಕರ ಕಪ್ಪಾಗುತ್ತಲ್ಲ, ಅದಕ್ಕೋಸ್ಕರ ಒಂಚೂರು ಕೈಯಲ್ಲಿ ಅವಲಕ್ಕಿನ ಮುಟ್ಟು ಬೆಚ್ಚಗಾಗೋ ರೀತಿ ನಾವು ಅವಲಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು, ಆನಂತರ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಕೈ ಬಿಡದೇನೆ ಇದನ್ನು ನಾವು ಕೈ ಆಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಕೈ ಬಿಟ್ಟರೆ ನಮಗೆ ಕಡಲೆ ಹಿಟ್ಟು ಇಲ್ಲಿ ಹೊತ್ತತೈತೆ, ಅದಕ್ಕೋಸ್ಕರ ನಾವು ಇದನ್ನು ಕೈ ಬಿಡ್ದೇನೆ ಚೆನ್ನಾಗಿ, ಅಂದರೆ ಇದು ಕ್ರಿಸ್ಪಿ ಆಗಬೇಕು, ಅವಲಕ್ಕಿ ಕ್ರಿಸ್ಪಿ ಆಗಬೇಕು. ಆ ರೀತಿ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದೇನು ಕೆಂಪಗಾಗಬೇಕು ಹಾಗೇನಿಲ್ಲ, ಸ್ವಲ್ಪ ಕ್ರಿಸ್ಪಿ ಆದರೆ ಸಾಕು. ಅದನ್ನು ಚೂರು ಅದು ಹಂಚು ಬೆಚ್ಚಗೆ ಇರುತ್ತಲ್ಲ, ಅದರಲ್ಲೇ ಒಂದು ಸ್ವಲ್ಪ ಕೈ ಆಡಿಸಿ ಕೈ ಬಿಟ್ಟು ನೀವು ನಡಿತೈತಿ. ಇಲ್ಲಿ ನೋಡ್ರಿ ಈ ರೀತಿ ಸೌಂಡ್ ಬರುತ್ತಲ್ಲ, ಈ ರೀತಿ ನಾವು ಕ್ರಿಸ್ಪಿ ಆಗೋ ರೀತಿ ನಾವು ಅದನ್ನು ಹುರ್ಕೊಂಡು ನಾನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೊತೀನಿ. ಈ ಕಡೆ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದಲ್ಲ, ಆ ಈರುಳ್ಳಿನ ನಾನು ಈ ಒಂದು ದೊಡ್ಡದೊಂದು ಬಟ್ಲ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಒಂದು ಈರುಳ್ಳಿನ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಹಾಕ್ಕೊಂಡೆ, ಒಂದು ಸ್ವಲ್ಪ ಕರಿಬೇವನ್ನು ನಾನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿನೂ ಸಣ್ಣದಾಗಿ ಇಲ್ಲಿ ನಾನು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ನಾವೇನು ಆಲೂಗಡ್ಡೆನ ನಾವು ತುರಿದಿಟ್ಕೊಂಡಿದ್ವಲ್ಲ ನೀರಲ್ಲಿ, ಅದನ್ನು ಪೂರ್ತಿಯಾಗಿ ನೀರನ್ನು ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪೂರ್ತಿಯಾಗಿ ಕಿವುಚಿ ನೀರನ್ನು ಎಲ್ಲ ಹಿಂಡಿ ತೆಗೆದು ನಾನು ಇದಕ್ಕೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ, ನೀವು ಬೇಕಿದ್ದರೆ ಈ ಜೀರಿಗೆ ಪೌಡ್ರನ್ನ ನೀವು ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ನೀವು ಇಲ್ಲಿ ಹಾಕ್ಕೋಬೋದು. ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಪೆಪ್ಪರ್ ಪೌಡ್ರು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆ ನಾನಿಲ್ಲಿ ಚಿಲ್ಲಿ ಫ್ಲೆಕ್ಸ್ ಅನ್ನೋ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತೀನಿ. ಇಲ್ಲಿ ನಾನು ಚೂರೇ ಚೂರು ಬೆಳ್ಳುಳ್ಳಿನ ನೋಡಲಿ ನಾನು ತುರಿದಿಟ್ಕೊಂಡಿದ್ದೆ, ಅದನ್ನು ಇಲ್ಲಿ ನಾನು ಹಾಕ್ಕೊತೀನಿ. ಹಾಗೆ ಒಂದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಚಿಲ್ಲಿ ಫ್ಲೇಕ್ಸು ಹಾಕ್ಕೊಂಡಿದ್ದೀನಿ. ಹಾಗೆ ಮೆಣಸಿನಕಾಯಿ ಮತ್ತು ಈ ಪೆಪ್ಪರ್ ಪೌಡ್ರು ಖಾರ ಆಗುತ್ತೆ ಅಂತ ಹೇಳಿದ್ದು ಒಂದೇ ಒಂದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಇಲ್ಲಿ ನಾನು ಮೊಸರನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೈಯಲ್ಲಿ ನಾವು ಕಿವುಚ್ಕೋಬೇಕಾಗತ್ತೆ. ಚೆನ್ನಾಗಿ ಕೈಯಲ್ಲಿ ಕಿವುಚಿ ಅದು ಪೂರ್ತಿಯಾಗಿ ಮಸಾಲೆ ಎಲ್ಲ ಈರುಳ್ಳಿ ಮತ್ತು ಆಲೂಗಡ್ಡೆ ಹಿಡಿದಾದ ನಂತರ ನಾನು ಇಲ್ಲೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ, ಅವಲಕ್ಕಿ ಮತ್ತು ಕಡಲೆ ಹಿಟ್ಟಿನ ಪೌಡ್ರ್ ಇತ್ತಲ್ಲ, ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕ್ಕೊತ ನಾವು ಇದನ್ನು ಕೈಯಲ್ಲಿ
ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡು ಕೈ ಆಡಿಸ್ಕೊರಿ. ಯಾಕಂದ್ರೆ ನೀವು ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ನೀರಾದರೆ ನಮಗೆ ಕೈಯಲ್ಲಿ ಉಂಡೆ ಬರೋಂಗಿಲ್ಲ. ಅದಕ್ಕೋಸ್ಕರ ಚೂರು ನೀರನ್ನು ಸಿಮ್ ಕೊಡ್ಕೊಂಡು ನೀವು ಇದನ್ನು ನಾನು ಕಡಲೆ ಹಿಟ್ಟನ್ನು ತೊಗೊಂಡಲ್ಲ ಆ ಬಟ್ಲಲ್ಲಿ ಒಂದು ಬಟ್ಲಷ್ಟು ನೀರನ್ನು ಇಲ್ಲಿ ನಾನು ಹಾಕ್ಕೊಂಡಂಗೆ ಆಗೈತಿ. ಇಲ್ಲಿ ನೋಡಿರಿ ನಾವು ಕೈಯಲ್ಲಿ ಇದನ್ನ ಹಿಚ್ಚುಕಿ ಕೈಯಲ್ಲಿ ನೋಡ್ರಲ್ಲಿ ಉಂಡೆ ಮಾಡಿ ನಾವು ಅದನ್ನ ಕೈಯಲ್ಲಿ ತಟ್ಟಿದ್ರೆ ಈ ರೀತಿ ಆಗ್ಬೇಕು. ಅದು ಈ ರೀತಿ ಆಗೋವರೆಗೂ ನಾವು ಸ್ವಲ್ಪ ನೀರು ಹಾಕಿ ಇದನ್ನ ಕಲಿಸ್ಕೋಬೇಕಾಗತ್ತೆ. ನೋಡ್ರಿ ಈ ರೀತಿ ಆಗಬೇಕದು. ಈ ರೀತಿ ನೀವು ಇದನ್ನು ಕಲಸಿ ಹಿಟ್ಟು ಮಾಡು. ಆಮೇಲೆ ನೀವು ಈ ಸ್ವಲ್ಪನೇ ಕ್ವಾಂಟಿಟಿ ಇತ್ತಿದ್ದು ಜಾಸ್ತಿ ಕ್ವಾಂಟಿಟಿ ಮಾಡೋದಾದ್ರೆ ನೀವೇನು ಮಾಡಬೇಕು, ಸ್ವಲ್ಪ ಮಧ್ಯಕ್ಕೆ ಅವಲಕ್ಕಿ ನೀರು ಹಿಂಗೆ ಹಿಡಿತೈತದು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಸ್ವಲ್ಪ ನೀರು ಹಾಕ್ಕೊಂಡು ನೀವು ಅದನ್ನು ಚೂರು ನೀರು ಸಿಮ್ ಕೊಡ್ಕೊಂಡು ನೀವು ಕಲಿಸ್ಕೋಬೋದು. ನೋಡಲ್ಲಿ ನಾನು ಆ ರೀತಿ ಮಾಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದೈತಿ. ಈಗ ನಾನು ಒಂದೊಂದಾಗಿ ಇದನ್ನು ಹಾಕಿ ಎಣ್ಣೆಲಿ ಕರ್ಕೊತೀನಿ. ಭಾಳನೇ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಸಂಜೆ ನೀವು ಟೀ ಜೊತೆ ತಿನ್ನೋದಾದರೆ ನೀವು ಟೊಮೆಟೊ ಸಾಸ್ ಜೊತೆಗೆ ಇದನ್ನ ಟೇಸ್ಟ್ ಮಾಡ್ಬೋದು. ಇಲ್ಲ ನಾವು ಬೆಳಗ್ಗೆನ ನಾವು ಟಿಫಿನ್ ಜೊತೆಗೆ ಮಾಡ್ಕೊತೀವಿ ಅಂತ ಅಂದರೆ ಕೊಬ್ಬರಿ ಚಟ್ನಿನೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್. ಇದಕ್ಕೆ ಭಾಳನೇ ಚೆನ್ನಾಗಿರ್ತೈತಿ. ನೀವು ಇದನ್ನ ಮಾಡಿ ನೋಡ್ರಿ. ನಾನು 2ನೇ ಸರ್ತಿ ಇದನ್ನ ಮಾಡ್ತಿರೋದು, ಹಾಗಾಗಿ ಚೆನ್ನಾಗಿ ಬಂದಿರೋದಕ್ಕೋಸ್ಕರ ನಿಮಗೂ ನಾನು ಇದನ್ನ ರೆಸಿಪಿನ ತೋರಿಸ್ತಿದ್ದೀನಿ. ಸೂಪರ್ ಆಗಿರುವಂಥ ರುಚಿಕರವಾದಂಥ ನಮ್ಮ ಕ್ರಿಸ್ಪಿಯಾಗಿರುವಂಥ ಅವಲಕ್ಕಿ ಮತ್ತು ಆಲೂಗಡ್ಡೆಯಿಂದ ಮಾಡಿರುವಂಥ ರುಚಿಕರವಾದ ಸ್ನ್ಯಾಕ್ಸು ರೆಡಿ ಆಗೈತಿ. ಇದನ್ನು ಯಾವುದ್ರಲ್ಲಿ ಮಾಡಿದ್ರಿ ಅಂತ ಹೇಳಂತೂ ಸಹಿತ ಗೊತ್ತಾಗಂಗಿಲ್ಲ, ಅಷ್ಟು ಮೇಲೆ ಕ್ರಿಸ್ಪಿಯಾಗಿರ್ತೈತಿ, ಹಾಗೆ ಒಳಗೆ ಸಾಫ್ಟ್ ಆಗಿರ್ತಾವೆ. ನೀವು ಈ ರೆಸಿಪಿನ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದ್ದಾವೆ ಅಂತೇಳಿ ನಾನು ನಿಮಗೆ ಇಲ್ಲಿ ಒಂದು ತೋರಿಸ್ತೀನಿ. ನೋಡ್ರಿ ಎಷ್ಟು ಒಳಗೆ ಸಾಫ್ಟ್ ಆಗಿದ್ದಾವೆ, ಮೇಲೆ ಕ್ರಿಸ್ಪಿ ಆಗಿದ್ದಾವೆ. ಹಾಗೆ ದಯವಿಟ್ಟು ಒಂದು ಜಾಸ್ತಿಯಾಗಿ ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.